ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನಸ. ನಾನಿವತ್ತು ಮನೆಯಲ್ಲೇ ಮಕ್ಕಳಿಗೆ ತುಂಬಾ ಸಿಂಪಲ್ಲಾಗಿ ಹೋಮ್ ಮೇಡ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ಹೊರಗಡೆ ಎಲ್ಲ ತಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸೊ ಇವಾಗ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕೋಕೋ ಪೌಡರು, ಹಾಗೆ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆನ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿದ್ದಂಥ ಸಕ್ಕರೆನ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಫೈನ್ ಪೌಡರ್ ಆಗಬೇಕು, ತರತರಿ ಇದ್ದರೆ ಚಾಕ್ಲೇಟು ಚೆನ್ನಾಗಿ ಬರೋದಿಲ್ಲ. ನೀವು ಇದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನೂ ಕೂಡ ಬಳಸ್ಕೊಂಡು ಚಾಕ್ಲೇಟ್ನ ರೆಡಿ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಬೆಣ್ಣೆನ ತೊಗೊಂಡಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪುಡಿ ಆದ ನಂತರ ನಾನು ಒಂದು ಬಾಣಲಿಲಿ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಕಾದ ನಂತರ ಒಂದು ಬೌಲನ್ನು ಇಟ್ಕೊಂಡು ಬೆಣ್ಣೆನ ಕರಗಿಸ್ಕೊಳ್ಳಿಕ್ಕೆ ಇಟ್ಕೊತಾ ಇದ್ದೀನಿ. ಇದೇ ಥರನೇ ಮಾಡ್ಕೋಬೇಕು. ಡೈರೆಕ್ಟ್ ಬೌಲ್ನ ಒಲೆ ಮೇಲೆ ಇಟ್ಕೊಂಡು ಮಾಡ್ಕೋಬಾರ್ದು, ಚಾಕ್ಲೇಟು ಚೆನ್ನಾಗಿ ಬರಲ್ಲ, ಹಾಗೆ ಸೀದೋದಂಗೆ ಆಗಿಬಿಡುತ್ತೆ. ಇವಾಗ ಬೆಣ್ಣೆ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಬೆಣ್ಣೆ ಮೆಲ್ಟ್ ಆದ ನಂತರ ನಾವು ಮಾಡಿಟ್ಕೊಂಡಿದ್ದಂಥ ಸಕ್ಕರೆ ಪುಡಿನ ಹಾಕೋಬೇಕಾಗತ್ತೆ. ಸಕ್ಕರೆ ಪುಡಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು, ಬೆಣ್ಣೆ ಜೊತೆಗೆ ಮಿಕ್ಸ್ ಆಗಬೇಕು ಸಕ್ಕರೆ ಪೌಡರ್ ಕೂಡ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಬಾಣಲಿನ. ಇವಾಗ ನಾನು ಇದಕ್ಕೆ ಕೋಕೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿಲಿದ್ದರೆ ಚಾಕ್ಲೇಟು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಗೋಡಂಬಿನ ಹಾಕೋತೀನಿ. ನಿಮ್ಮ ಹತ್ರ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಕೂಡ ಹಾಕ್ಕೋಬೋದು, ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಗೋಡಂಬಿ ಒಂದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಾಕ್ಲೇಟ್ ಮೋಲ್ಡ್ಗೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಚಾಕ್ಲೇಟು. ಚಾಕ್ಲೇಟ್ ಮೋಲ್ಡ್ ಇಲ್ಲ ಅಂತ ಅಂದರೆ ಸ್ಮಾಲ್ ಬಟ್ಲುಗಳಿಗೂ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಚಾಕ್ಲೇಟ್ ಮೋಲ್ಡ್ಗೆ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಚಾಕ್ಲೇಟ್ ಮೋಲ್ಡು ಸಿಗುತ್ತೆ. ನೋಡಿ, ಈ ಥರ ಒಂದು 2 ರಿಂದ 3 ಸತಿ ಚೆನ್ನಾಗಿ ಟ್ಯಾಪ್ ಮಾಡಿ ನಾನಿವಾಗ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಸಾಕು. ಈಗ ಒಂದು ಅರ್ಧ ಗಂಟೆ ಆದ ನಂತರ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೀಟಾಗಿ ಸೆಟ್ ಆಗಿರುತ್ತೆ. ಫ್ರಿಡ್ಜ್ ಇಲ್ಲ ಅಂತಂದರೆ ರೂಮ್ ಟೆಂಪ್ರೇಚರಲ್ಲೇ ಹಿಡ್ಕೋಬೋದು. ಚಾಕ್ಲೇಟು ರೆಡಿಯಾಗಿದೆ. ಇವಾಗ ಅದೇನು ಆ ಥರ ವೈಟಿಗಿರೋದು ಅಂತಂದರೆ ಅದು ಬಟರು. ನಾವು ಮಿಕ್ಸ್ ಮಾಡಿ ಹಾಕಿರ್ತೀವಲ್ವ, ಅದು ಟ್ಯಾಪ್ ಮಾಡಿದಾಗ ಬಟರೆಲ್ಲ ಮೇಲೆ ಬಂದಿರುತ್ತೆ ಅಷ್ಟೇ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡಿ, ಮೋಲ್ಡಿಂದ ಈಸಿಯಾಗಿ ಆಚೆ ಬರ್ತಾ ಇದೆ. ನೋಡಿ, ಈ ಥರ ಸಿಲ್ಕಿ ಆಗಿದೆ. ಬಟರ್ನ ಹಾಕೊಳ್ಳೋದ್ರಿಂದ ಫ್ಲೇವರ್ಸ್ ಎಲ್ಲ ಏನೂ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ತಕ್ಕೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಶೇಪ್ಸು ಅಷ್ಟೇ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಈ ಮೋಲ್ಡು. ಯಾವ್ಯಾವ ಶೇಪ್ ಬೇಕೋ ಬೇರೆ ಬೇರೆ ಶೇಪ್ಗಳೆಲ್ಲ ಸಿಗುತ್ತೆ. ಬಟ್ ನಾನಿಲ್ಲಿ ಈ ಥರದ್ದು ತೊಗೊಂಡಿದ್ದೀನಿ. ಇದರಲ್ಲಿ 3 ಶೇಪ್ ಇದೆ. ನೋಡಿ, ಇವಾಗ ಚಾಕ್ಲೇಟು ರೆಡಿ ಆಯಿತು. ಚಾಕ್ಲೇಟ್ ಮಿಕ್ಸ್ ಇನ್ನೂ ಮಿಕ್ಕೊಂಡಿತ್ತು ಅಂತ ನಾನು ಈ ಥರ ಬೌಲಿಗೂ ಕೂಡ ಹಾಕಿಟ್ಕೊಂಡಿದ್ದೆ. ಬೌಲ್ನು ಒಂದು 2 ನಿಮಿಷ ಹೊರಗಡೆ ಇಟ್ಬಿಟ್ಟು ನೋಡಿ, ಈ ಥರ ಫೋರ್ಕ್ ಸಹಾಯದಿಂದ ಹಿಂಗೆ ತೆಗೆದ್ರೆ ಅದು ಕೂಡ ಈಸಿಲಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತಿದ್ದೀರಾ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.